ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ನನ್ನ ಡೇ 11 ವಿಡಿಯೋ ಆಗಿರುತ್ತೆ. ಸಾರಿ, ಲೇಟಾಗಿ ಆಗ್ತಾಯಿದ್ದೀನಿ, ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ. ಹಾಗಾಗಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನಾನು ವಾಕ್ ಹೊರಟೆ. ಲೇಟಾಗೇ ಎದ್ದಿದ್ದು, ಯಾಕಂದರೆ ನೈಟ್ ಮಲ್ಕಿ ಲೇಟಾಯಿತು. ಮೂರೂ ಜನನು ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್ ಅವರು ಮೇಲ್ಗಡೆ ಮನೇಲಿದ್ದರು. ಅಲ್ಲಿಂದ ಸಡನ್ನಾಗಿ ನೋಡಿಕೊಂಡು ಕೆಳಗಡೆ ಬಂದಾಯಿತು. ಅವ್ರು ಡಾಕ್ಟರ್ ಸೆಟ್ನ ಎಲ್ಲೆಲ್ಲೋ ಬಿಟ್ಟು ಒಂದು ಹಿಡ್ಕೊಂಡಿದ್ದಾಳೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಆ್ಯಕ್ಚುಲಿ ನೈಟ್ ಚೆನ್ನಾಗಿ ಮಳೆ ಬಂತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಹಳ್ಳಿಗಳ ಕಡೆ ಮಳೆ ಬಂತು ಅಂತಂದರೆ ಆ ಸ್ಮೆಲ್ ಇರುತ್ತಲ್ಲ ಮಣ್ಣಿಂದು, ಅದು ಒಂಥರ ಸಕ್ಕತ್ತಾಗಿ ಬರುತ್ತೆ. ಟೌನ್ ಕಡೆ ಎಲ್ಲ ಬರೋಲ್ಲ ಆ ಥರ ಸ್ಮೆಲ್ಲು. ಮೇಡಮ್ ಅವ್ರು ಫಸ್ಟ್ ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಫೈನಲಿ ತೋಟಕ್ಕೆ ರೀಚ್ ಆದ್ವಿ. ಹುಣಸೆ ಹಣ್ಣಿನ ಮರ ನೋಡಿದ ತಕ್ಷಣ ನಾನು ಬಾಲ್ಯನೇ ನೆನಪಾಗಿದ್ದು. ಇದೆಯಾ? ಕಪ್ಪೆ ಎಲ್ಲ ಹುಣಸೆ ಹಣ್ಣು. ತಿನ್ನು ಚೀಪು, ತಿನ್ನು ಚೀಪು. ಏನದು? ಚಿನ್ನು ತಿನ್ನು. ಎರಡಕ್ಕೆ ತಿನ್ಬೇಕು. ಬಾಂದಿಗೆ ಆಸೆ ಆಗೋಯ್ತು ಹುಣ್ಸೆ ಹಣ್ಣು ತಿನ್ನಬೇಕು ಅಂತ. ನಾನು ತಿನ್ನೋದು ನೋಡ್ಬಿಟ್ಟು ಅವಳ ಎಕ್ಸ್ಪ್ರೆಷನ್ ಮಾತ್ರ, ಅಮ್ಮ ತುಂಬ ಹುಳಿ ಇದೆ ಅಮ್ಮ ಅಂತ ಹೇಳ್ತಾ ಇದ್ಲು. ಕೊನೆಗೆ ನೋಡಿ, ನನ್ನ ವೀಡಿಯೋ ಯಾರು ರೆಕಾರ್ಡ್ ಮಾಡ್ತಾರೆ ಅಂತ ಕೇಳ್ತಾರೆ. ಸಮ್ಟೈಮ್ಸ್ ಬಾಂಧವೇ ನಾವು ರೆಕಾರ್ಡ್ ಮಾಡೋದು. ಇದು ಬಾಂಧವೇ ರೆಕಾರ್ಡ್ ಮಾಡ್ತಾ ಇರೋದು. ಅಮ್ಮ ನಾನು ಕಾಣಿಸಿದ್ರೆ ನಾನು ಎಲ್ಲಿ ಕಾಣ್ತೀನಿ ಅಲ್ಲಿ ವೀಡಿಯೋ ಮಾಡು ಅಂತ ಹೇಳ್ಕೊಟ್ಟು ಬಂದೆ. ಅವಳೆಲ್ಲೋ ನೋಡ್ತಾ ಇದ್ದಾಳೆ ಮರ ನೋಡಿಕೊಂಡು. ಫೈನಲಿ ಅಲ್ಪ ಸ್ವಲ್ಪ ತೆಗೆದಿದ್ದಾಳೆ ನನ್ನನ್ನು. ಮಾನ ಮರ್ಯಾದೆ ಉಳಿಸೋಕ್ಕಾದ್ರೂ ಸ್ವಲ್ಪ ತೋರಿಸಿದ್ದಾಳೆ ನನ್ನ ಫೇಸ್ ಕಟ್ನ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿನ್ನ ಏನಾದರೂ ವೀಡಿಯೋ ಮಾಡೋಕ್ಕಂತ ಕೊಟ್ಬಿಟ್ರೆ ನಿನಗೆ ಯಾವಾಗಲೂ ವೀಡಿಯೋ ಮಾಡ್ತೀನಿ ಅಂದಲ್ಲ, ಇದ ನೀವು ಮಾಡಿರೋದು. ಅಮ್ಮ ಸಾರಿ ಅಮ್ಮ ಅಂತ ಹೇಳ್ತಾ ಇದ್ಲು. ಸಖತ್ತಾಗಿತ್ತು ಮಾತ್ರ ಹುಣಸೆ ಹಣ್ಣು. ಏನ ಕೇಳ್ತೀಯಾ? ನಾನು ಮಾಡಬೇಕು? ತಿಂತಾ ಇದೀವ, ತಿಂದು ಫಸ್ಟು. ಹೆಂಗಿದೆ? ಎಟ್ಕಲ್ಲ ಬಾ, ನನಗೆ ಎಟ್ಕಲ್ಲ. ವಾಪಸ್ ಬರ್ಬೇಕಾದ್ರೆ ಪಕ್ಕ ತೋಟದವ್ರದ್ದು ಎಳ್ಳೀರೆಲ್ಲ ಬಿದೋಗಿತ್ತು. ಅವ್ರು ನೋಡ್ಬಿಟ್ಟು ಕರೆದ್ರು, ಇರಿಗಿರಿ 1 ನಿಮಿಷ ಎಳ್ಳೀರಿದೆ ಅಂತ ಕೊಟ್ಟರು. ಅಲ್ಲೇ ಒಂದು ಎಳ್ಳೀರು ಕುಡ್ಕೊಂಡ್ವಿ. ಕೇಳಿ ಅಲ್ಲಿಂದ ಮನೆಗೆ ಬಂದ್ವಿ. ರೊಟ್ಟಿ ಮತ್ತು ಎಣ್ಗಾಯಿ ರೆಡಿಯಾಗಿತ್ತು. ತಿಂಡಿ ತಿನ್ಕೊಂಡು 1 ರೌಂಡ್ ಕಾರ್ಡ್ಸ್ ಆಡಿದ್ವಿ. ತುಂಬ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ಸೇರಿದ್ರ, ಹಾಗಾಗಿ ಸೀನಿಯರ್ ಸಿಟಿಸನ್ ಜೊತೆ ಒಂದು ಗೇಮ್ ಆಯಿತು. ದುಡ್ಡಂತೂ ಬರಲಿಲ್ಲ, 200 ರೂಪಾಯಿ ಹೋಗಿ ಹಾಕಿಸ್ಕೊಂಡೆ. ಇಲ್ಲಿ ನೋಡಿ ಇವರಿಬ್ಬರು, ಅವಳಿಗೆ ಅದು ಆ್ಯಕ್ಚುಲಿ ಅದು ಫುಲ್ ಚಾಕ್ಲೇಟ್ ಅವಳಿಗೆ ಕೊಡು ಅಂತ ರಪ್ಪ ಕೊಟ್ಟು ಕಳಿಸಿದ್ದಾರೆ. ಅವಳು ತಿನ್ನಿಸ್ಬಿಟ್ಟು, ಅಮ್ಮ ಸಾಕಂತಮ್ಮ, ಇದು ನಾನೇ ತಿನ್ಕೊಳ್ತೀನಿ ಅಂತ ಹೇಳೋದು. ನಾನು ಕೊಡ್ತೀಯ ಕೊಡಲ್ಲ ಅಂತ ಹೇಳಿದೆ. ಆಮೇಲೆ ಫೈನಲಾಗಿ ತಗೋ ಅಂತ ಕೊಟ್ಟಳು. ಹಠ ಆಡಿಕೊಂಡು, ಚಾರ್ಜ್ ಇರಲ್ಲ ಮೊಬೈಲಲ್ಲಿ, ಕರೆಂಟ್ ಇರಲಿಲ್ಲ. ಹಾಗಾಗಿ ಕಾರಲ್ಲೇ ಚಾರ್ಜ್ಗೆ ಹಾಕಿದ್ದೆ. ಹಾಗೆ ಸಪೋಟ ಹಣ್ಣು ಓಮ್ ಸ್ಟೇನಾಗಿ ಎತ್ಕೊಂಡ್ಬಂದಿತ್ತು. ಹಣ್ಣಾಗಿತ್ತು, ಫ್ರೂಟ್ಸ್ ಟೈಮ್ ಕೂಡ ಆಗಿತ್ತು. ಹಾಗೆ ಹಣ್ಣು ತಿನ್ಕೊಂಡು ಕಾರಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಯಾಕಂದರೆ ಮೊಬೈಲ್ ಚಾರ್ಜ್ ಹಾಕಬೇಕಾಗಿತ್ತು. ಹಾಗಾಗಿ ಆಯ್ತಾ ಅಲ್ಲಿ ಇದೆ ನಮ್ಮ ನಂಗ ನಂಗ ಸಿಬ್ಬರು ಅಲ್ಲ ನನಗೆ ಯಾರು ಹಾಕಿದೆ? ಯಾರು ಬಂದರು ನೋಡು. ಬಾಂದು ರೆಡಿ ಆಯಿತು, ನಾನು ರೆಡಿ ಆದೆ. ಎಲ್ಲರೂ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಆಯಿತು. ವೀರಭದ್ರ ಸ್ವಾಮಿ. ಅಲ್ಲಿಂದ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನೂ ತೊಗೊಂಡ್ವಿ. ಪಾಯಸ, ಕೋಸಂಬರಿ, ಹಪ್ಪಳ ಮತ್ತು ಕಾಳಿನ ಪಲ್ಯ ಇದೆಲ್ಲ ತೊಗೊಂಡ್ವಿ. ಮೇಡಮ್ ಅವರು ನನಗೆ ಲಾಸ್ಟ್ ಏನೂ ಬೇಡ ಅಂತ ಮಜ್ಜಿಗೆನ ಊಟ ಮಾಡಿಕೊಂಡು ಆನಂತರ ಹಿಂದೆ ಹೋಗಿ ನಿದ್ದೆ ಹೊಡಿತಾ ಇದ್ದಾಳೆ.
ಆಮೇಲೆ ಎದ್ದು ಗ್ಯಾಪಲ್ಲಿ ಬಂದು ನನ್ನ ಹತ್ರ ಕೂತ್ಕೊಂತೀನಿ ಅಂದ್ರೆ ನಾನು ಕೂರಿಸ್ಕೊಳ್ಳಲ್ಲ ಅಂದೆ, ಹಾಗಾಗಿ ಅವ್ರ ಅಪ್ಪ ಹತ್ರ ಕೂತ್ಕೊಂಡಿದ್ದಾಳೆ. ಸೊ ಫೈನಲಿ ಹೋಮ್ ಸ್ಟೇ ಬಂದ್ವಿ. ಹೂವು ಅಂತೂ ಸಖತ್ತಾಗಿ ಅರಳಿದೆ. ಕಾಫಿ ಹೂವು ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಅಷ್ಟು ಸೂಪರಾಗಿ ಸ್ಮೆಲ್ ಬರ್ತಾಯಿತ್ತು. ನಾನು ಪುನಿಗೆ ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿದೆಲ್ಲ ಸ್ಮೆಲ್ಲು ಅಂತ. ಸೊ ಫೈನಲಿ ಹೋಮ್ ಸ್ಟೇಗೆ ಬಂದ್ವಿ. ಆ್ಯಕ್ಚುಲಿ ನಾವು ಬರೋದಕ್ಕೂ ಮುಂಚೆ ಇದು ಹೋಮ್ ಸ್ಟೇಗೆ ಇದು ಕೇಳಿದರು, ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ. ಹಾಗಾಗಿ ನನ್ನ ಮೈದನ ಬಂದಿದ್ದರು ಬೆಳಗ್ಗೆನೆ. ಸೊ ಫೋಟೋಶೂಟ್ ನಡೀತಾ ಇದೆ. ಕಪಲ್ಸ್ ಕೂಡ ಚೆನ್ನಾಗಿದ್ರು ನೋಡೋದಕ್ಕೆ. ಹಾಗೆ ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ತೊಗೊಂಡೆ, ಅವ್ರಿಗೆಲ್ಲ ಬಿಸ್ಕೆಟ್ ಕೊಟ್ಟೆ, ನಾನು ಪೀನಟ್ಸ್ ತೊಗೊಂಡೆ. ಅವ್ರದ್ದೆಲ್ಲ ಶೂಟ್ ಆಯಿತು, ಎಲ್ಲ ಹೊರಡ್ತಾ ಇದ್ದಾರೆ. ಬೇಜಾರಾಗ್ತಾ ಇದೆಯಾ? ಹಾಸನ್ ಬರ್ತಾ ಇರ್ತಾರೆ ಅವಳು. ಮೊಮ್ಮಸ್ಗೋಸ್ಕರ ಅವಳು ಹಾಸನ್ ಕರ್ಕೊಬರೋದು. ರಾತ್ರಿ ಊಟಕ್ಕೆ ರೊಟ್ಟಿ, ಹಲಸಿನಕಾಯಿ ಬಾಳಿನ ಪಲ್ಯ, ಪನ್ನೀರ್ ತೊಗೊಂಡೆ. ನಂತರ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡಿಕೊಂಡು ವಾಕಿಂಗ್ ಕೂಡ ಮುಗಿಸ್ಕೊಂಡೆ 30 ಮಿನಿಟ್ಸ್. ಸೊ ಇದಾಗಿತ್ತು ನನ್ನ ದಿನ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.